ಮಾತ್ರ ಕೇಳೋದು ಕಣೋ ಹಾಲನ್ನ. ಏನು ಬೇಕು? ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಬೆಳಗಿನ ಬ್ರೇಕ್ಫಾಸ್ಟನ್ನು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನು ಬೇರೆ ಬೇರೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ 1-2 ಸ್ಪೂನ್ ಎಣ್ಣೆ, ಹಾಗೆಯೇ ಒಂದು 10 ಹೆಸಳು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟೊ ಹಣ್ಣನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದು ಟೊಮೊಟೊ ಫ್ರೈ ಆಗ್ತಾ ಇರಲಿ. ಬನ್ನಿ, ಇಲ್ಲಿ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದು ಬರೀ ಎರಡೆರಡೇ ಎಲೆ ಇದೆ, ನೋಡ್ತಾ ಇರ್ಬೋದು ನೀವು. ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ಸೊಪ್ಪೆಲ್ಲ ಸಿಗಲ್ಲ. ನಾನು ಊರಿಂದ ಇದು ಅಮ್ಮ ಕೊಟ್ಟು ಕಳಿಸಿದ್ರು. ಸೊ ಹಾಗಾಗಿ ಮಿಕ್ಸ್ ಸೊಪ್ಪು ಗ್ರೇವಿ ಮಾಡಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಾವೆಲ್ಲ ಊರಲ್ಲಿರುವಾಗ ಈ ಥರದ್ದೊಂದು ಗ್ರೇವಿನ ತಿಂತಿದ್ವಿ. ಹಾಗಾಗಿ ಸರಿ, ಆ ರೆಸಿಪಿನ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಮಾಡ್ತಾಯಿದ್ದೀನಿ. ಇದು ಬಂದು ಹೊಲದಲ್ಲಿ ತಾನಾಗೆ ಹುಟ್ಕೊಂಡಿರುತ್ತಲ್ಲ, ಆ ಥರ ಸೊಪ್ಪು ಬೆಳೆದಿರ್ತಕ್ಕಂಥದ್ದು ಅಲ್ಲ. ಈಗೆಲ್ಲ ಗೊಬ್ಬರ ಹಾಕಿರ್ತಾರಲ್ವ, ಮಳೆಗಾಲದ ಸೀಸನ್ನು, ಗೊಬ್ಬರದಲ್ಲೇ ಸೀಡ್ಸ್ ಇರುತ್ತಲ್ಲ ಕೆಲವೊಂದು, ಅದು ಏನಿಲ್ಲ ಅಂದರೂ 4ರಿಂದ 5 ಥರ ಸೊಪ್ಪಿದೆ. ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ಅನುಗುಣವಾಗಿ 1-2 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವೇನು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಕಟ್ ಮಾಡಿಲ್ಲ ನಾನು, ಜಸ್ಟ್ ಬೇರ್ನ ತೆಗೆದಿರೋದು ಅಷ್ಟೇ. ತುಂಬ ಅಂದರೆ ತುಂಬ ಎಳೆದು, ಒಂದು 2ರಿಂದ 4 ಎಲೆ ಆಗಿದೆ ಮ್ಯಾಕ್ಸಿಮಮ್, ಅಂದರೆ ಅಷ್ಟೇ ಚಿಕ್ಕ ಸೊಪ್ಪು. ಜೊತೆಗೆ ಇದರಲ್ಲಿ ಒಂದು 5 ಬಗೆ ಸೊಪ್ಪುಗಳಿದೆ. ದಂಟು, ಚಿಲ್ಕರ್ವೆ, ಅಣ್ಣೆ ಸೊಪ್ಪು, ಇನ್ನೊಂದೆರಡು ಯಾವುದ್ಯಾವುದೋ ಹೇಳ್ತಾರೆ ನಮ್ಮಮ್ಮ. ಅದ್ರ ಜೊತೆಗೆ ಮುಳ್ಳುಗೀರೆ ಸೊಪ್ಪು ಅಂದ್ಬಿಟ್ಟು, ಅದು ಮುಳ್ಳುನ್ನು ತೆಗಿಬೇಕು ಗಿಡದಲ್ಲಿ, ತೆಗೆದ್ಬಿಟ್ಟು ಯೂಸ್ ಮಾಡೋದು. ಕಣ್ಣಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗಾಗಿ ಹಳ್ಳಿಲಿರೋರು ಎಷ್ಟು ಆರೋಗ್ಯವಾಗಿದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತಲ್ಲ. ಸೊಪ್ಪನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೀರನ್ನೇನು ಸೇರಿಸ್ಲಿಕ್ಕೆ ಹೋಗಬೇಡಿ. ಸೊಪ್ಪನ್ನು ತೊಳೆದಿರ್ತೀವಲ್ಲ, ಅದರಲ್ಲೇ ಸಾಕಷ್ಟು ನೀರಿನಂಶ ಇರುತ್ತೆ. ಸಾಕು, ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕಷ್ಟು ನೀರು ಅದರಲ್ಲೇ ಇರುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ಪ್ರಮಾಣ. ಈಗ ಇದಕ್ಕೆ 1 ಸ್ಪೂನಷ್ಟು ಹುಣಸೆಹಣ್ಣಿನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಹಳೆಯ ರೆಸಿಪಿ, ಅಜ್ಜಿ ಕಾಲದಿಂದನೂ ಮಾಡ್ತಿರ್ತಕ್ಕಂಥ ರೆಸಿಪಿ. ಆಲ್ಮೋಸ್ಟ್ ಹಿಂದೆ ಎಲ್ಲ ಮಾಡೋವಂಥ ರೆಸಿಪಿಗೆ ಹುಣಸೆಹಣ್ಣೆ ಹಾಕ್ತಾಯಿದ್ದಿದ್ದು ಹುಳಿಗೆ. ನಾನಿಲ್ಲಿ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬಟ್ ಹುಣಸೆಹಣ್ಣನ್ನು ಮಾತ್ರ ಹಾಕಿದ್ರೆ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸ್ವಲ್ಪ ಕರಿಬೇವೆಲೆಗಳನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಆಗಿದೆ. ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಇಟ್ಕೋಬೇಕು, ರುಬ್ಕೋಬೇಕಲ್ಲ ಸೊಪ್ಪನ್ನು. ಹಾಗಾಗಿ ಇದಾಗಿದೆ. ಫ್ಲೇಮ್ನ ಆಫ್ ಮಾಡೋಣ, ತಣ್ಣಗಾಗಲಿ. ಇದಕ್ಕೆ ರುಬ್ಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ 1-2 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ. ಹಾಗೆಯೇ ಧನಿಯಾ ಪುಡಿ 1 ಸ್ಪೂನು. ಧನಿಯಾ ಪುಡಿ ಇಲ್ಲ ಅಂತ ಅಂದರೆ ನೀವು ಧನಿಯಾನೇ ಹಾಕ್ಕೋಬೋದು. ಧನಿಯಾ ಕಾಳು ಬರುತ್ತಲ್ಲ, ಅದನ್ನೇ ಒಂದು ಅರ್ಧ ಅಥವಾ 1 ಸ್ಪೂನು. ಜೀರಿಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ 1 ಸ್ಪೂನ್ ಹಾಕ್ಕೊಂಡು ಮೊದಲಿಗೆ ಹಾಗೇ ಗ್ರೈಂಡ್ ಮಾಡ್ಕೊಳ್ಬೇಕು, ನೀರನ್ನ ಸೇರಿಸೋದು ಬೇಡ. ಈಗ ಏನು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ಸೊಪ್ಪಿನ ಮಿಶ್ರಣನ ಸೇರಿಸ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ಈಗ ಇದನ್ನು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ. ಅಂದರೆ ನೋಡಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು, ಇಷ್ಟೇ ಅಂತ ಏನಿಲ್ಲ. ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು, ಕಡಾಯಿಗೆ 1-2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಸಿಕ್ ಒಗ್ಗರಣೆ. ಇದು ತುಂಬ ಏನು ಬೇರೆ ಬೇರೆ ಇಂಗ್ರೀಡಿಯೆಂಟ್ ಬೇಕು ಅಂತೇನಿಲ್ಲ. ಬೇಸಿಕ್ ಮನೇಲಿರ್ತಕ್ಕಂಥ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು. ಸಾಸಿವೆ, ಜೀರಿಗೆ, ಹಾಗೆಯೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಒಣಮೆಣಸಿನ್ಕಾಯಿನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ಅದು ತಿನ್ನುವಾಗ ಮಧ್ಯೆ ಮಧ್ಯೆ ಬಾಯಿಗೆ ಸಿಗುತ್ತಲ್ವ, ಹಾಗಾಗಿ ರುಚಿ ಚೆನ್ನಾಗಿ ಅನಿಸುತ್ತೆ. ಕಡಲೆಬೇಳೆ ಒಂದು 80% ಫ್ರೈ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಅದಾದ ನಂತರ ನಾನಿಲ್ಲಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಒಂದು ಅರ್ಧ ಫ್ರೈ ಆಗೋವರೆಗೂ ಕೈ ಆಡ್ಕೊಳ್ಬೇಕಾಗತ್ತೆ. ಇದು ರೊಟ್ಟಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬೇರೆ ಎಲ್ಲದಕ್ಕೂ ಚೆನ್ನಾಗಿದ್ರೂ ರೊಟ್ಟಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಟೇಸ್ಟು. ನೋಡಿ, ಇದಾಗಿದೆ ಆಲ್ಮೋಸ್ಟು. ಒಂದು ಸ್ವಲ್ಪ ಕರಿಬೇವೆಲೆಗಳನ್ನೂ ಕೂಡ ಹಾಕ್ಕೊಂಡು ಕೈ ಆಡ್ಕೊಳ್ತಾ ಇದ್ದೀನಿ. ಬೇಕಂತಂದರೆ ಈ ಇದರಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ನಾನು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಲ್ಲ ಅಂದ್ಬಿಟ್ಟು ಹಾಕಿಲ್ಲ. ರುಬ್ಲಿಕ್ಕೆ ಹಾಕ್ಕೊಂಡಿದ್ರು ಕೂಡ ಒಂದು 4-5 ಎಸಳನ್ನ ಜಜ್ಜಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಇದಕ್ಕೆ ರುಬ್ಬಿರ್ತಕ್ಕಂಥ
ಮಿಶ್ರಣನ ಸೇರಿಸ್ಕೊಂಡು ಕೈ ಆಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಸಿಂಪಲ್ ಅಲ್ವಾ ಮಾಡೋದು. ರುಚಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಒಂದು ಸಲ ಖಂಡಿತ ಟ್ರೈ ಮಾಡಿ. ಅದರಲ್ಲೂ ಏನು ಗೊತ್ತಾ, ನೀವು ಊರ ಕಡೆ ಎಲ್ಲ ಏನಕ್ಕಾದರೂ ಹಳ್ಳಿ ಕಡೆ ಟ್ರಾವೆಲ್ ಮಾಡ್ತಿರಲ್ಲ, ರೋಡ್ ಸೈಡಲ್ಲೆಲ್ಲ ಮಾರ್ತಿರ್ತಾರೆ ಸಾಮಾನ್ಯ ಸೊಪ್ಪುಗಳನ್ನ, ಅಲ್ಲಿಂದ ತರ್ತಿರಲ್ಲ, ಆ ಸೊಪ್ಪಲ್ಲಿ ಮಾಡಿ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಈಗ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಮಿಕ್ಸಿ ಜಾರನ್ನ ತೊಳೆದು ಸ್ವಲ್ಪ ನೀರನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಒಂದು ಕುದಿ ಬಂತು ಅಂತ ಅಂದರೆ ನಮ್ಗೆ ಆಲ್ಮೋಸ್ಟ್ ಗ್ರೇವಿ ರೆಡಿ ಆಗುತ್ತೆ. ತುಂಬ ಹೊತ್ತು ಬೇಯಿಸ್ಕೊಳ್ಬೇಕು ಅಂತೇನಿಲ್ಲ, ಯಾಕೆಂದರೆ ಆಲ್ರೆಡಿ ನಾವು ಸೊಪ್ಪನ್ನೆಲ್ಲ ಹುರಿದಿಟ್ಕೊಂಡಿರೋದಲ್ವ, ಬೇಯಿಸ್ಬೇಕು ಅಂತ ಏನಿರಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಗ್ರೈಂಡ್ ಮಾಡುವಾಗಲೇ ಹಾಕ್ಕೊಂಡ್ರೆ ಇವಾಗ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು, ಹಾಗಾಗಿ ಗ್ರೈಂಡ್ ಮಾಡಿ ಆದಮೇಲೆ ಈ ಥರ ಕುದಿಯುವಾಗ ಹಾಕ್ಕೊಳ್ಳಿ. ನೀರನ್ನೆಲ್ಲ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ತಿರಲ್ವ, ಗೊತ್ತಾಗುತ್ತೆ. ಹಾಗಾಗಿ ಈ ಟೈಮಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಅಂದರೆ ನಮಗೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ, ಹಾಗೆ ಫೈಬರ್ ರಿಚ್ ಅಂತಲೇ ಹೇಳ್ಬೋದು, ನಮಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ನ್ಯೂಟ್ರಿಯೆಂಟ್ಸು ಈ ಒಂದು ಗ್ರೇವಿನಲ್ಲಿ ಸಿಗುತ್ತೆ. ಹಾಗಾಗಿ ಮಾಡ್ಕೊಳ್ಳಿ. ಮಕ್ಕಳಿರೋ ಮನೆಯಲ್ಲಂತೂ ವಾರಕ್ಕೊಂದು 2-3 ಸಲ ಮಾಡಿದ್ರಿ ಅಂದರೆ ಮಕ್ಳಿಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಹಾಗೆ ಸೊಪ್ಪು ತಿನ್ನಲ್ಲ ಅನ್ನೋರು ಕೂಡ ಈ ಥರ ಮಾಡಿಕೊಟ್ರಿ ಅಂದರೆ ಖಂಡಿತ ಖಾಲಿ ಮಾಡ್ತಾರೆ. ನೋಡಿ ಎಷ್ಟು ಸೊಪ್ಪಿತ್ತಲ್ವ, ಗ್ರೇವಿ ನೋಡ್ತಿರ್ಬೋದು. ಕರೆಕ್ಟಾಗಿ ಒಂದು 2-3 ಜನಕ್ಕೆ ಪರ್ಫೆಕ್ಟಾಗಿ ಆಗುತ್ತೆ. ಅಷ್ಟಾಗಿದೆ ಅದು ಗ್ರೇವಿ. ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ದೋಸೆ, ಚಪಾತಿ, ಅನ್ನ, ಮೊಸರನ್ನ ಜೊತೆಗೆ ಅಥವಾ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಬಟ್ ರೊಟ್ಟಿಗೆ ಮಾಡ್ಕೊಂಡ್ವಿ ಅಂದರೆ ರುಚಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಖಂಡಿತ ರೊಟ್ಟಿ ಜೊತೆಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಿದ್ದಿಲ್ಲ, ಇದು ಬಂದು ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ನಾವು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರ್ತಕ್ಕಂಥ ಮಿಕ್ಸ್ ಸೊಪ್ಪು ಗ್ರೇವಿ, ಹಾಗೆಯೇ ರೊಟ್ಟಿ. ಅದಾದಮೇಲೆ ಹಿಂದಿನ ದಿನ ರಾತ್ರಿ ಬೆಕ್ಕು ನಮ್ಮ ಮನೆಗೆ ಶೇರ್ ಮಾಡಿದ್ದೀನಿ. ಏನು ಬೇಕು, ಏನು ಬೇಕು ನಿನಗೆ? ಹಾಂ, ನಡಿ ಅಲ್ಲಿಗೆ ನಡಿ. ನೆನ್ನೆ ಹಾಲು ಹಾಕಿದ್ದೆ, ನೀನೇನಕ್ಕೆ ಬರಲಿಲ್ಲ ನೀನು? ಎಲ್ಲಿಗೆ ಹೋಗಿದ್ದೆ ನೆನ್ನೆ? ಅಲ್ಲೇ ನಡಿ, ಹೊರಗಡೆ ನಡಿ, ಹೊರಗಡೆ. ರಿಷಿ ಅಲ್ಲಿದೆ ನೋಡು, ಬೌಲು ಹೊರಗಡೆ ಇದೆ. ಹೇಗೆ ಅಂತ ಅಂದರೆ ಹೊಟ್ಟೆ ಹಸಿವಾದಾಗ ಮಾತ್ರ ಬರುತ್ತೆ. ಡೈಲಿ ರಾತ್ರಿ ಹೊತ್ತು ಮಾತ್ರ ಬರೋದು ಬೆಕ್ಕು. ಬಂದು ತನಗೆ ಹಸಿವಾಗಿದೆ ಅಂದರೆ ಮ್ಯಾವ್ ಅನ್ನತ್ತೆ. ಹಾಲು ಕೊಟ್ವಿ ಅಂದರೆ ಕುಡ್ಕೊಂಡು ಹೋಗುತ್ತೆ. ಮನೆ ಒಳಗಡೆ ಬರೋದು, ಹಾಲು ಪಾತ್ರೆ ಹುಡ್ಕೋದು, ಈ ಥರ ಎಲ್ಲ ಏನೂ ಮಾಡಲ್ಲ. ತುಂಬ ಅಂದರೆ ತುಂಬ ಒಳ್ಳೆ ಬೆಕ್ಕು. ಜೊತೆಗೆ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ಕಟ್ಟೆ ಇದೆ, ಮುಂದೆನೇ ಒಂದು ಮರ ಇದೆ. ಆ ಮರದಲ್ಲಿ ತುಂಬ ಬಾವುಲಿಗಳು ಬರುತ್ತೆ. ಬಾವುಲಿಗಳು ಹಿಡಿಲಿಕ್ಕೆ ಏನು ಬರುತ್ತೆ. ಇನ್ ಕೇಸ್ ಆ ದಿನ ಬಾವುಲಿ ಸಿಗಲಿಲ್ಲ ಅದಕ್ಕೆ ಅಂತ ಅಂದರೆ ಬಂದು ಮ್ಯಾವ್ ಅಂತ ಅನ್ನತ್ತೆ. ಗೊತ್ತಾಗುತ್ತೆ ನಮಗೆ ಹೊಟ್ಟೆ ಹಸಿವಾಗಿದೆ, ಅದಕ್ಕೋಸ್ಕರ ಬಂದಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಲು ಹಾಕಿದ್ವಿ ಅಂದರೆ ಕುಡ್ಕೊಂಡು ಸೈಲೆಂಟಾಗಿ ಹೊಟ್ಟೋಗುತ್ತೆ. ಮತ್ತು ನೆಕ್ಸ್ಟ್ ಡೇ ರಾತ್ರಿಯೇ ಬರೋದು. ಸುಮ್ಮನೆ ಬೆಳಗ್ಗೆ ಎಲ್ಲ ಬರೋದು, ತೊಂದರೆ ಕೊಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಸಮ್ಟೈಮ್ಸ್ ಬಂದ್ರೂ ಸೋಫಾ ಮೇಲೆ ಮಲಗಿದ್ದು ಹೊರಟೋಗುತ್ತೆ ಆ ಥರ. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಟೈಮ್ ಸಿಕ್ಕಾಗ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.